ಈ ನೇಮಕಾತಿಗೆ ಯಾವುದೇ ರೀತಿ ಫೀಸ್ ಇಲ್ಲ, ಅಪ್ಲಿಕೇಶನ್ ಚಾರ್ಜ್ ಇಲ್ಲ. SSLC ಪಾಸ್ ಆಗಿದ್ದೀರಾ, PUC ಪಾಸ್ ಆಗಿದ್ದೀರಾ, ಡಿಗ್ರಿ ಪಾಸ್ ಆಗಿದ್ದೀರಾ, ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತವ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂತವರಿಗೆ ಈ ಒಂದು ಹುದ್ದೆ, ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಇರೋದೇ ಇಲ್ಲ. SSLC PUC ಡಿಗ್ರಿ ಪಾಸ್ ಆದಂತವ್ರು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 2615 ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಭಾರತೀಯ ಸೇನೆಯಲ್ಲಿ ಇದೊಂದು ದೊಡ್ಡ ಬೃಹತ್ ನೇಮಕಾತಿ. 2026 ಭಾರತೀಯ ಸೇನೆಯ AOC ವಿಭಾಗದಲ್ಲಿ 2615 ಹುದ್ದೆಗಳಿಗೆ ಭರ್ಜರಿ ನೇಮಕಾತಿ ಪ್ರಕಟವಾಗಿದೆ. 10ನೇ ತರಗತಿಯಿಂದ ಪದವೀಧರರಿಗೆ ಓದಿದಂತ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಯಾಕಂದ್ರೆ ಸ್ಟಾರ್ಟಿಂಗ್ ಮೇನ್ ಮ್ಯಾಟರ್ನ ಹೇಳ್ಬಿಟ್ಟಿದ್ದೀನಿ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಕೊನೆಯ ದಿನಾಂಕ ಯಾವಾಗ, ಅರ್ಜಿ ಯಾವಾಗ ಶುರುವಾಗುತ್ತೆ, ಈ ಒಂದು ಮಾಹಿತಿನ ಹೇಳ್ತೇನೆ. ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಲು 10ನೇ ತರಗತಿ PUC ಡಿಗ್ರಿ ಪಾಸ್ ಆಗಿದೆ. ಹಲೋ ಫ್ರೆಂಡ್ಸ್, ಏನಾಗಿತ್ತಂದ್ರೆ ಪ್ಲೇಸ್ ಬದಲಾಗಿದೆ, ದಯವಿಟ್ಟು ಕ್ಷಮಿಸಿ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC PUC ಡಿಗ್ರಿ ಅಂತ ಹೇಳಿದ್ದೆ. ಹಾಗೆ ಯಾವ ಪೋಸ್ಟ್ಗಳಿಗೆ ಯಾವ ಕ್ವಾಲಿಫಿಕೇಶನ್ ಇದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಟ್ರೇಡ್ಸ್ಮನ್ ಹಾಗೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ SSLC ಕಡ್ಡಾಯವಾಗಿ ಪಾಸ್ ಆಗಿರಬೇಕು. ಟ್ರೇಡ್ಸ್ಮನ್ ಮತ್ತು ಮಲ್ಟಿ ಟಾಸ್ಕಿಂಗ್. ನಂತರ ಫೈರ್ಮ್ಯಾನ್ ಹುದ್ದೆಗಳಿಗೆ 10ನೇ ತರಗತಿ ಮತ್ತು 12ನೇ ತರಗತಿ ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು, ಫೈರ್ಮ್ಯಾನ್ ಹಾಕುವಂಥವ್ರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ 12ನೇ ತರಗತಿ ಮತ್ತು ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು. ಟ್ರೇಡ್ಸ್ಮ್ಯಾನ್ ಮತ್ತು ಮಲ್ಟಿ ಟಾಸ್ಕಿಂಗ್ಗೆ SSLC, ಫೈರ್ಮ್ಯಾನ್ಗೆ SSLC ಮತ್ತು PUC. ಹಾಗೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟಿಗೆ ಕೂಡ 12ನೇ ತರಗತಿ ಪಾಸ್ ಆಗಿರಬೇಕು. ಇದಕ್ಕೆ ವಯೋಮಿತಿಯನ್ನು ನೋಡೋದಾದರೆ, ವಯೋಮಿತಿ ತುಂಬ ಜನ ಕೇಳೋದು ವಯೋಮಿತಿನೇ, ಏಜ್ ಎಷ್ಟಿದೆ ಅಂತ. ಏಜು 18 ನಂತರ ಶುರುವಾಗುತ್ತೆ. ಏಜ್ 18 ವರ್ಷ ನಂತರ ಬರುವಂಥ ಎಲ್ಲ ಅಭ್ಯರ್ಥಿಗಳು, 18 ವರ್ಷ ಆಗಿರುವಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 23 ಸೆಪ್ಟೆಂಬರ್ 2026 ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ದಿನಾಂಕ ಬಂದ್ಬಿಟ್ಟು 24 ಆಗಸ್ಟ್ 2026ರಿಂದ 23 ಸೆಪ್ಟೆಂಬರ್ 2026ರವರೆಗೆ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದ್ರೆ, ನಿಮ್ಮ ಬಳಿ ರನ್ನಿಂಗ್ ಇರುವಂಥ ಅಂದರೆ ಚಾಲ್ತಿಯಲ್ಲಿರುವಂಥ ಒಂದು ಮೊಬೈಲ್ ನಂಬರು, ಹಾಗೆ ಒಂದು ಇಮೇಲ್ ಅಡ್ರೆಸ್ಸು, ಸ್ಕ್ಯಾನ್ ಮಾಡಿರುವಂಥ ಒಂದು ಫೋಟೋ, ಸಿಗ್ನೇಚರ್ ಮತ್ತು ಅಂಕಪಟ್ಟಿಗಳು, ಹಾಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು. ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೋರಿ. ಆಗಸ್ಟ್ 20ನೇ ತಾರೀಕು ಬಂದ ನಂತರ ಅಪ್ಲಿಕೇಶನ್ ಶುರು ಆಗುತ್ತೆ. ಆಗಸ್ಟ್ 24ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಶುರುವಾಗಿರುತ್ತೆ. ಅಪ್ಲಿಕೇಶನ್ ಹಾಕಬಹುದು. ಭಾರತೀಯ ಸೇನೆ AOC ವಿಭಾಗದಲ್ಲಿ ಖಾಲಿ ಇರುವಂತಹ ಈ 2615 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋ ಆಗಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಫಿಷಿಯಲ್ ವೆಬ್ಸೈಟಿಗೆ ಕೂಡ ಭೇಟಿ ನೀಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋದಲ್ಲಿ ಏನಾದರೂ ತಿಳಿದಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಂದರೆ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ಮುಖಾಂತರ ಕೂಡ ನೀವು ನಿಮ್ಮ ಸಮಸ್ಯೆಗಳನ್ನ ಕೇಳಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ನೇಮಕಾತಿ ಜೊತೆ ಬರ್ತೀನಿ. ದಿನನಿತ್ಯದ ಇದೆ ನೇಮಕಾತಿ ವಿಷಯದ ಸಲುವಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಥವಾ ಈ ಜಾಬ್ ಬಗ್ಗೆ ನಿಮ್ಮ ಡ್ರೀಮ್ ಜಾಬ್ ಯಾವುದು ಅಂತ ಕಮೆಂಟನ್ನು ಮಾಡಿ.